Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾನು ಸ್ಯಾರಿ ಬ್ಲೌಸ್ದು ಡ್ರಾಯಿಂಗ್ ಆ್ಯಂಡ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಯಾವ ಸೈಜಿಗಪ್ಪ ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲರದು ಕಾಮೆಂಟ್ಸ್ ಹಾಕಿ ನನಗೆ ರಿಕ್ವೆಸ್ಟ್ ಮಾಡಿದರು, ಮೇಡಮ್ 44 ಸೈಜು ಚೆಸ್ಟ್ ಮೆಷರ್ದು ಸ್ಯಾರಿ ಬ್ಲೌಸು ಡ್ರಾಯಿಂಗ್ ಮಾಡೋದು ಹೇಗೆ ತೋರಿಸ್ಕೊಡಿ ಪ್ಲೀಸ್ ಅಂಥೇಳಿ. ಸೊ ಎಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರ ರಿಕ್ವೆಸ್ಟ್ನ ನಾನು ಕನ್ಸಿಡರ್ ಮಾಡಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ, ಓಕೆನಾ. ಸೊ ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಎಲ್ಲರಿಗೂ ಯಾರು ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ನ ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಿ. ಆಲ್ರೆಡಿ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನನ್ನ ಫ್ರೆಂಡ್ಸು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಹೀಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸ್ತೀರಾ ಅಂತ ನಾನು ಭಾವಿಸಿರ್ತೀನಿ, ಓಕೆನಾ. ವಿತೌಟ್ ಫರ್ದರ್ ಡಿಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಡ್ರಾಯಿಂಗ್ ಮಾಡಲಿಕ್ಕೆ ನನಗೆ ಅಳತೆಗಳು ಬೇಕಾಗುತ್ತೆ. ಏನೇನು ಅಳತೆ ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಷ್ಟು ಮೆಷರ್ಮೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಅಂದರೆ ಪೂರ್ತಿ ಉದ್ದ 15, ಎದೆ ಸುತ್ತಳತೆ 44, ಭುಜ 6 ಕಾಲು, ಕಂಕ್ಳು 6.5, ಕಂಕ್ಳು ಅಂದರೆ ಆರ್ಮ್ ಹೋಲ್, ಭುಜ ಅಂದರೆ ಶೋಲ್ಡರ್, ಸೊಂಟದ ಸುತ್ತಳತೆ ಅಂದರೆ ವೇಸ್ಟ್ ರೌಂಡ್ 36 ಆದರೂ ಇರುತ್ತೆ ಅಥವಾ 38 ಆದರೂ ಇರುತ್ತೆ 44 ಚೆಸ್ಟ್ ಇರೋರಿಗೆ. ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ಸ್, ಓಕೆ. ಮುಂಭಾಗದ ಕತ್ತಿನ ಡೀಪ್ ಅಂದರೆ ಫ್ರಂಟ್ ನೆಕ್ ಡೀಪ್ 7 ಇಂಚಸ್, ಹಿಂಭಾಗದ ಕತ್ತಿನ ಡೀಪ್ ಬ್ಯಾಕ್ ನೆಕ್ ಡೀಪ್ 11 ಇಂಚಸ್ ಆ್ಯಂಡ್ ಸ್ಲೀವ್ ಲೆಂತ್ 6, ಶಾರ್ಟ್ ಸ್ಲೀವು. ಸ್ಲೀವ್ ಅಂದರೆ ತೋಳಿನ ಸುತ್ತಳತೆ ಅಂತಿದೆ, ತೋಸು ಅಂತಿದೆ, ಮತ್ತೇನೋ ಅಂದ್ಕೋಬೇಡಿ, ತೋಳಿನ ಸುತ್ತಳತೆ ಅದು 14 ಇಂಚ್ ಇರುತ್ತೆ, ಓಕೆನಾ. ಈ ಅಳತೆಯವರಿಗೆ ಇದು ಹೇಗೆ, ಈ ಅಳತೆಗೆ ಇಷ್ಟು ಅಂತ ಹೇಳಿದ್ರೆ ಅದು ಒಬ್ಬ ಪರ್ಸನ್ದು ಮೆಷರ್ಮೆಂಟ್ ನಾನು ತೊಗೊಂಡಿರೋದು. ಇಲ್ಲಿ 44 ಚೆಸ್ಟ್ ಇರೋರಿಗೆ ಇಷ್ಟೇ ಇರಬೇಕು ಅಂತ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ ಫ್ರೆಂಡ್ಸ್, ಓಕೆನಾ. ಅಂದರೆ 44 ಎದೆ ಸುತ್ತಳತೆ ಇರೋರು ಒಬ್ರದ್ದು ಭುಜ ಜಾಸ್ತಿ ಇರ್ಬೋದು, ಭುಜ ಕಮ್ಮಿ ಇರ್ಬೋದು, ಅಥವಾ ಸೊಂಟದ ಸುತ್ತಳತೆ ಒಬ್ಬರು ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ತೋಳಿಂದ ಸುತ್ತಳತೆ ಅಂದರೆ ಬೈಸೆಪ್ಸ್ ಅಂತ ಹೇಳ್ತೀವಲ್ಲ, ಅದು ಇಷ್ಟೇ ಇರಬೇಕಂತಿಲ್ಲ, ಓಕೆ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ಸ್. ಅಂಡರ್ಸ್ಟುಡ್ ಫ್ರೆಂಡ್ಸ್, ಅರ್ಥ ಆಗ್ತದೆ ಅಲ್ವ ನಾ ಹೇಳ್ತಾ ಇರೋದು. ಇಲ್ಲಿ ಒಬ್ರದ್ದು ಅಳತೆ ನಾನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 75 to 80% ಪರ್ಸನ್ಸ್ 44 ಇರೋರಿಗೆ ಇದು ಸೂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು. ಸೊ ಭುಜ ಇಷ್ಟಿದ್ರೆ, ಸಾರಿ ಇಲ್ಲಿ ಇನ್ನೊಂದು ಅಳತೆ ಮಿಸ್ ಆಗಿದೆ, ಅಂದರೆ ಕತ್ತಿನ ಅಗಲ ಒಂದು ಬರೆದಿಲ್ಲ ನಾನಿಲ್ಲಿ. ಸೊ ಕತ್ತಿನ ಅಗಲ ಈ ಚೆಸ್ಟ್ ಮೆಜರು ಮತ್ತು ಭುಜ ಇಷ್ಟಿರೋರಿಗೆ ಶೋಲ್ಡರ್ ಇಷ್ಟು, ಆ್ಯಂಡ್ ದೆನ್ ಬ್ಯಾಕ್ ನೆಕ್ ಡೀಪ್ 11 ಇದ್ದರೆ ಕತ್ತಿನ ಅಗಲ ಇವರಿಗೆ ಎಷ್ಟಿರಬೇಕು ಅಂಥೇಳಿ ಇದನ್ನು ಕೇಳಿದರು ಯಾರು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಾಮೆಂಟ್ಸ್ ಮಾಡಿದರು ಒಬ್ಬರು, ಮೇಡಮ್ ಇಷ್ಟಿದ್ರೆ ಕತ್ತಿಂದು ಅಗಲ ಇಷ್ಟೇ ತೊಗೋಬೇಕು, ಶೋಲ್ಡರ್ ಇಷ್ಟೇ ತೊಗೋಬೇಕು ಹೇಗೆ ಅಂಥೇಳಿ. ಸೊ ಈ ವಿಡಿಯೋ ನೋಡಿದ ನಂತರ ನನಗೆ ಕಾಮೆಂಟ್ಸ್ ಮಾಡಿ ಯಾರ್ಯಾರಿಗೆ ಇದನ್ನು ತಿಳ್ಕೊಳಕ್ಕೆ ಇಷ್ಟ ಇದೆ ಅಂಥೇಳಿ. ಅಂದರೆ ಯಾವ ಚೆಸ್ಟ್ ಮೆಜರ್ಗೆ ಶೋಲ್ಡರ್ ಎಷ್ಟಿರುತ್ತೆ, ಯಾಕೆ ಶೋಲ್ಡರ್ ಇಷ್ಟೇ ಇರುತ್ತೆ ಅವ್ರು ಕೇಳಿದರು, ಮ್ಯಾಮ್ ಶೋಲ್ಡರ್ ಇಷ್ಟೇ ಹೇಗೆ ಬಂತು ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಇವಾಗ ಎದೆ ಸುತ್ತಳತೆ 44 ಇರೋರಿಗೆ ಕತ್ತಿನ ಅಗಲ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ 2 ಕಾಲು ಅಥವಾ 2.5. ಅಂಡರ್ಸ್ಟುಡ್ ಫ್ರೆಂಡ್ಸ್. ಹೇಗೆ ಇದು 2 ಕಾಲು 2.5 ತಿಳ್ಕೊಬೇಕಾ? ಹಾಗಾದರೆ ನನಗೆ ಕಾಮೆಂಟ್ಸ್ ಮಾಡಿ, ಮ್ಯಾಮ್ ಇದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡಿ ಅಂತ, ಓಕೆನಾ. ಸೊ ದೀಸ್ ಆರ್ ದ ಮೆಷರ್ಮೆಂಟ್ಸ್ ರಿಕ್ವೈರ್ಡ್ ಟು ಡ್ರಾ ಅ ಬ್ಲೌಸ್. 44 ಚೆಸ್ಟ್ ಮೆಜರ್ನ ಒಂದು ಬ್ಲೌಸ್ನ ಡ್ರಾ ಮಾಡಬೇಕು ಅಂದರೆ ಈ ಅಳತೆಗಳು ನಮಗೆ ಬೇಕು. ಬಟ್ ನಾವು ಇಲ್ಲಿ ಸ್ಲೀವ್ನ ಡ್ರಾಯಿಂಗ್ ಮಾಡ್ತಾ ಇಲ್ಲ, ಬಟ್ ಮೆಷರ್ಮೆಂಟ್ ಬೇಕು ಏನೇನು ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ, ಓಕೆನಾ ಫ್ರೆಂಡ್ಸ್. ಸೊ ಡ್ರಾಯಿಂಗು ಮತ್ತು ಇದು ಮಾಡಲಿಕ್ಕೇನು ನಾನು 2 ಕಲರ್ ಬ್ಲೂ ಆ್ಯಂಡ್ ರೆಡ್ ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ, ಸ್ಕೇಲ್ ದಟ್ ಈಸ್ ರೂಲರ್, ಫ್ರೆಂಚ್ ಕರ್ವ್ ಆ್ಯಂಡ್ ಶೀಟ್ಸ್, ಕಟ್ ಮಾಡಲಿಕ್ಕೆ ಸಿಸರ್ ತೊಗೊಂಡಿದ್ದೀನಿ, ಓಕೆನಾ. ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು A4 ಸೈಡ್ಸ್ ಶೀಟ್ನ ತೊಗೊಂಡಿದ್ದೀನಿ, ಅದನ್ನು ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಇದರಲ್ಲೇ ನಿಮಗೆ ಪುಟ್ಟದು ಪೇಪರ್ ಪ್ಯಾಟರ್ನ್ ಕಟ್ ಮಾಡೋ ಕೂಡ ತೋರಿಸ್ತೀನಿ, ಆಯಿತಾ. ಸೊ ಹಾಗಾಗಿ ಏನು ಮಾಡಬೇಕು, ಒಂದು A4 ಶೀಟ್ ತೊಗೊಳ್ಳಿ, ಅಥವಾ ದೊಡ್ಡದು ಮಾಡ್ತಿದ್ದೀರಾ ಅಂದರೆ ನ್ಯೂಸ್ ಪೇಪರ್ ಕೂಡ ತೊಗೋಬೋದು ನೀವು, ಓಕೆ.
ಹೀಗೆ ತೊಗೊಂಡ್ಬಿಟ್ಟು ಅದನ್ನು ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಆನಂತರ ನಾವು ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಬ್ಯಾಕ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟು ನಾವು ಬೇರೆ ಬೇರೆ ಡ್ರಾಯಿಂಗ್ ಮಾಡೋದ್ರಿಂದ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಬೇರೆ ಬೇರೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಫೋಲ್ಡ್ ಮಾಡಿದ ನಂತರ ಇದನ್ನು ನಾವು ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿಂದ ನಾವು ಮೆಷರ್ಮೆಂಟ್ಸ್ನ ತೊಗೋಬೇಕು. ಎಷ್ಟು ತೊಗೋಬೇಕು? ಫಸ್ಟು ನಾವೇನು ಮಾಡ್ತೀವಿ, ಮೇಲ್ಗಡೆಯಿಂದ ತೊಗೊಳ್ಳೋಣ. ಸೊ ವಿಲ್ ಕನ್ಸಿಡರ್ ಫ್ರಮ್ ದ ಟಾಪ್ ಸೈಡ್. ಸೊ ಇಲ್ಲಿಂದ ನಾವೇನು ಮಾರ್ಕ್ ಮಾಡಬೇಕು, ಪೂರ್ತಿ ಉದ್ದ ಬ್ಯಾಕ್ ಪಾರ್ಟ್ ಇದು. ಬ್ಯಾಕ್ ಪಾರ್ಟಿಗೆ ಏನು ಬೇಕು, ಪೂರ್ತಿ ಉದ್ದ ಪ್ಲಸ್ 1 ಇಂಚು. ನೋಡಿ ಇಲ್ಲಿ ಫುಲ್ ಲೆಂತ್ ಎಷ್ಟಿದೆ, 15 ಪ್ಲಸ್ 1 ಇಂಚು. ಏನಕ್ಕಪ್ಪ 1 ಇಂಚು? ಸ್ಟಿಚಿಂಗಿಗೋಸ್ಕರ. ಅದು 1 ಇಂಚ್ ಸ್ಟಿಚಿಂಗಿಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ತೋರಿಸ್ತೀನಿ. ಓಕೆ, ಸೊ ದಿಸ್ ಈಸ್ ಅವರ್ ಬ್ಯಾಕ್ ಪಾರ್ಟ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬ್ಯಾಕ್ ಪಾರ್ಟು. ಕೆಳಗಡೆ ಹೊಲಿಲಿಕ್ಕೆ ನಮಗೆ ಇಲ್ಲಿ 1/2 ಇಂಚ್ ಹೊಲಿಗೆ ಬೇಕು, ಅಂದರೆ ಲೈನಿಂಗ್ ಬ್ಲೌಸು. ನಾರ್ಮಲ್ ಬ್ಲೌಸ್ ಹೊಲಿಯೋದು ಬೇರೆ ಥರ ತೋರಿಸ್ಕೊಡ್ತೀನಿ ಇನ್ನೊಂದಿನ. 1/2 ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಬೇಕು. ಇದು ಶೋಲ್ಡರ್ ಲೈನ್, ಅಂದರೆ ಮುಂಭಾಗ ಮತ್ತು ಹಿಂಭಾಗನ ಎರಡನ್ನೂ ಜಾಯಿಂಟ್ ಮಾಡ್ತೀವಲ್ಲ, ಹೊಲಿತೀವಲ್ಲ, ಅದಕ್ಕೆ ನಮಗೆ 1/2 ಇಂಚ್ ಬೇಕು. ಸೊ ಬ್ಯಾಕ್ ಪಾರ್ಟಿಗೆ ನಮಗೆ ಎಷ್ಟು ಬೇಕಾಗುತ್ತೆ ಎಕ್ಸ್ಟ್ರಾ ಅಂದರೆ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಬೇಕು. ಸೊ ಎಷ್ಟು ನಾವು ಮಾರ್ಕ್ ಮಾಡಬೇಕೀಗ ನೋಡಿ, 15 ಪ್ಲಸ್ 1 ಇಂಚು 16 ಇಂಚು ನಾನು ಮಾರ್ಕ್ ಮಾಡ್ತೀನಿ. ನೋಡಿ ಮೇಲಿಂದ ಮಾರ್ಕ್ ಮಾಡೋಣ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್? ಸ್ವಲ್ಪ ಝೂಮ್ ಮಾಡ್ತೀನಿ. 16 ಇಲ್ಲಿಗೆ ಬಂತು. ಓಕೆನಾ? ಸೊ ಇಲ್ಲಿ ನಾನೊಂದು ಲೈನ್ನ ಡ್ರಾ ಮಾಡ್ಕೋತೀನಿ. ಕಾಣಿಸ್ತಾ ಇದೆಯಾ ನೋಡಿ? ಇಲ್ಲಿ ಡ್ರಾ ಸ್ಟ್ರೇಟ್ ಲೈನ್, ಇಲ್ಲೊಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಉದ್ದದಲ್ಲಿ ಏನೇನು ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಏನು ನೋಡಿ, ಕಂಕಳಿನ ಉದ್ದ ಎಷ್ಟಿದೆ, 6.5 ಇದೆ. ಸೊ ಕಂಕಳಿನ ಉದ್ದ ಇಲ್ಲಿರೋದೆಲ್ಲ ರೆಡಿ ಮೆಷರ್ಮೆಂಟ್. ಇದಕ್ಕೆ ನಾವು ಸ್ಟಿಚಿಂಗಿಗೆ ತೊಗೋಬೇಕು. 1/2 ಇಂಚ್ ಸ್ಟಿಚಿಂಗಿಗೆ ತೊಗೋತೀವಿ. ಕಂಕಳಿನ ಉದ್ದ ಎಷ್ಟಿರುತ್ತೆ, 6.5 ಪ್ಲಸ್ 1/2 ಇಂಚು ಹೊಲಿಗೆಗೆ. ಯಾಕೆ 1/2 ಇಂಚು ಹೊಲಿಗೆ ಕಂಕ್ಳಲ್ಲಿ ಬೇಕು ಅಂತ ಹೇಳಿದ್ರೆ, ನೋಡಿ ಇದು ನಮ್ಮ ಕಂಕ್ಳು. ಇಲ್ಲಿ ನಾನು 6.5 ಇದೆ, ಈ ಅಳತೆ ಕಂಕ್ಳದು ನೋಡಿ 6.5 ಇದೆ. 6.5 ಅಷ್ಟೇ ತೊಗೊಂಡೆ ಅಂತ ಹೇಳಿದ್ರೆ ಶೋಲ್ಡರ್ನ ಜಾಯಿನ್ ಮಾಡ್ತೀವಿ, ಮುಂಭಾಗ ಮತ್ತು ಹಿಂಭಾಗನ. ಅಲ್ಲಿ 1/2 ಇಂಚ್ ಹೊಲಿಗೆಗೆ ಹೊರಟೋಗುತ್ತೆ. ಸೊ ಅವಾಗ ಇಲ್ಲಿ 6.5 ಅಷ್ಟೇ ಇಟ್ಟಿದ್ರೆ ನಾನು ಏನಾಗುತ್ತೆ, 1/2 ಇಂಚ್ ಹೋಯ್ತು ಅಂದರೆ ನನಗೆ ಇಲ್ಲಿ ಎಷ್ಟು ಸಿಕ್ತು, ಅವಾಗ 6 ಇಂಚ್ ಸಿಗುತ್ತೆ. ಸೊ ನನಗೆ ಬೇಕಾಗಿರೋದೆಷ್ಟು, 6.5. 6.5ನೇ ಬೇಕು ಅಂದರೆ ಏನು ಮಾಡಬೇಕು, ಪ್ಲಸ್ 1/2 ಇಂಚ್ ಸ್ಟಿಚಿಂಗಿಗೆ ತೊಗೋಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ 6.5 ಇದ್ದರೆ ನಾನು ಎಷ್ಟು ತೊಗೋಬೇಕೀಗ, 1/2 ಇಂಚ್ ಎಕ್ಸ್ಟ್ರಾ. ಸೊ ಎಷ್ಟಾಯಿತು, 7 ಇಂಚ್. ಓಕೆನಾ? ಸೊ 7 ಇಂಚ್ ಇಲ್ಲಿ ಬಂತು. ಕರೆಕ್ಟಾ? ಅದನ್ನು ಮಾರ್ಕ್ ಮಾಡ್ಕೊಳ್ಳಿ, ಏನು ಡ್ರಾಯಿಂಗ್ ಮಾಡೋದು ಬೇಡ. ನೆಕ್ಸ್ಟು ನೋಡಿ, ಭುಜ ಎಷ್ಟಿದೆ, 6.25. ಕರೆಕ್ಟಾ? ಕಾಣಿಸ್ತಿದೆಯಾ? 6.25. ಬರೀ ನಾನು 6.25 ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ? ಇದಕ್ಕೂ ಹೊಲಿಗೆಗೆ ನನಗೆ 1/2 ಇಂಚ್ ಬೇಕು. ಸೊ 1/2 ಇಂಚ್ ಎಲ್ಲಿ ಯೂಸ್ ಆಗುತ್ತೆ, ಇದು ನನ್ನ ಶೋಲ್ಡರ್ ಲೈನ್. ಇಲ್ಲಿ ನಾನು ಶೋಲ್ಡರ್ ಮಾರ್ಕ್ ಮಾಡಬೇಕು. ಇಸಂಟ್ ಇಟ್ ಫ್ರೆಂಡ್ಸ್? ಸೊ ನಾನಿಲ್ಲಿ 6.25 ಇದೆ. ನನ್ನ ಶೋಲ್ಡರ್ನ ಮೆಷರ್ ಎಷ್ಟಿದೆ ನೋಡಿ, ಇಲ್ಲಿ 6/4, 6.25 ಅಷ್ಟೇ ತೊಗೊಂಡ್ರೆ ನಾನು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀನಿ. ಹೌದಾ? ಫ್ರಂಟ್ ಟು ಬ್ಯಾಕ್ ಪಾರ್ಟ್ ಜಾಯಿನ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ತೋಳನ್ನು ಅಟ್ಯಾಚ್ ಮಾಡ್ತೀವಿ. ಸೊ ಅದು ಅಟ್ಯಾಚ್ ಮಾಡೋಕ್ಕೆ ನನಗೆ 1/2 ಇಂಚ್ ಬೇಕು. ನಾನು ಬರೀ ಇಲ್ಲಿ 6.25 ಇಟ್ಟೆ ಅಂದರೆ 1/2 ಇಂಚು ಸ್ಟಿಚಿಂಗಿಗೆ ಹೊರಟೋಗುತ್ತೆ. ಆವಾಗ ಎಷ್ಟಾಗುತ್ತೆ, ಇದು ಭುಜ 5.25 ಆಗುತ್ತೆ. ಸೊ ಆವಾಗ ನನಗೆ ಟೈಟ್ ಆಗುತ್ತೆ. ಕರೆಕ್ಟಾ ಫ್ರೆಂಡ್ಸ್? ಸೊ ಹಾಗಾಗಬಾರ್ದು ಅಂದರೆ ಏನು ಮಾಡಬೇಕು ನಾವು, 6 ಎಷ್ಟಿದೆ ಮೆಷರ್ಮೆಂಟು ಭುಜದ್ದು, ಅದಕ್ಕೆ ನಾವು 1/2 ಇಂಚು ಸೇರಿಸ್ಕೋಬೇಕು ಹೊಲಿಲಿಕ್ಕೋಸ್ಕರ. ಸೊ ಭುಜ 6.25 ಇದೆ, ಪ್ಲಸ್ 1/2 ಇಂಚು ಅಂದರೆ ನಂದು ಎಷ್ಟಾಯಿತು, ಇಲ್ಲಿ ನಾನು ಎಷ್ಟು ಮಾರ್ಕ್ ಮಾಡಬೇಕು ಇವಾಗ, 6.25 ಮೇಲ್ಗಡೆ. ಇದು ಭುಜದ ಲೈನು. ಓಕೆ, 6.25 ಇಲ್ಲಿ. ಸೊ ಇಲ್ಲಿಂದ ನಾವು ಕಂಕ್ಳು ಎಷ್ಟು ಮಾರ್ಕ್ ಮಾಡಿದ್ವಿ, ಇಲ್ಲಿ ಕಂಕ್ಳು 6.25 ಇತ್ತು, ಪ್ಲಸ್ 1/2 ಅಂದರೆ 7 ಇಂಚ್ ನಾವು ಮಾರ್ಕ್ ಮಾಡಿದ್ವಿ. ಸೇಮ್ ಮೆಷರ್ನ ಇಲ್ಲೂ ಕೂಡ ಮಾರ್ಕ್ ಮಾಡಿ ಹೀಗೆ. ಓಕೆ, 7 ಇಂಚ್. ಇದೇನು, ದಿಸ್ ಈಸ್ ಅವರ್ ಆರ್ಮ್ ಹೋಲ್. ಇದು ಕಂಕ್ಳು. ಮೇಲೆ ಇಲ್ಲಿ ಮಾರ್ಕ್ ಮಾಡಿದ್ದು ಭುಜ. ಸೊ ಈಗ ಎದೆ ಸುತ್ತಳತೆ ಇದು ಚೆಸ್ಟ್ ಲೈನು. ಇಲ್ಲಿ ನಾವು ಮಾರ್ಕ್ ಮಾಡೋದು ಚೆಸ್ಟ್. ಸೊ ಎಷ್ಟು ಮಾರ್ಕ್ ಮಾಡಬೇಕು, ಎದೆ ಸುತ್ತಳತೆ 44 ಇದೆ, ಅದ್ರದ್ದು ಕಾಲು ಭಾಗ 44 ಇದೆ. ಕಾಲು ಭಾಗ ಅಂದರೆ 4ರಿಂದ ಡಿವೈಡ್ ಮಾಡಬೇಕು ಅಂತ ಅರ್ಥ. ಎಷ್ಟಾಯಿತು, 4 ಒಂದ್ಲೆ 4 ಒಂದ್ಲೆ ಅಂದರೆ 11. ಅಷ್ಟೇ ಇಡೋಕ್ಕಾಗತ್ತಾ, 11 ಇಂಚು ಇಡೋಕ್ಕಾಗತ್ತಾ? ಇಲ್ಲ. ಸೊ ಪ್ಲಸ್ ಎಕ್ಸ್ಟ್ರಾ ಎಷ್ಟು ತೊಗೋಬೇಕು ನಾವು, 2 ಇಂಚು. ಅದನ್ನು ನಾವು ಇನ್ಲೇ ಅಂತ ಹೇಳ್ತೀವಿ. ಏನು ಫ್ರೆಂಡ್ಸ್,
ಇನ್ಲೇ, ಅಂದರೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಬ್ಲೌಸಲ್ಲಿ ನೋಡಿರ್ತೀರ ನೀವು. ಸೊ ದಟ್ ಈಸ್ ಕಾಲ್ಡ್ ಇನ್ಲೇ. ಎಷ್ಟಾಯಿತು? 13 ಇಂಚು. ಓಕೆನಾ? ಎಷ್ಟು? ಫಸ್ಟು ನಾವು ಏನು ಮಾರ್ಕ್ ಮಾಡೋಣ? ಎದೆ ಸುತ್ತಳತೆ ಕಾಲು ಭಾಗ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿ. 1/4 ಆಫ್ ಯುವರ್ ಚೆಸ್ಟ್ ಮೆಜರ್. ಓಕೆ, ಅಂಡರ್ಸ್ಟುಡ್ ಫ್ರೆಂಡ್ಸ್? 1/4 ಆಫ್ ಚೆಸ್ಟ್ ಮೆಜರ್ ಎಲ್ಲಿ? 11 ಇಲ್ಲಿ ಬಂತು. ಕರೆಕ್ಟಾ? ಪ್ಲಸ್ 2 ಇಂಚ್, ದಟ್ ಈಸ್ 13 ಇಂಚಸ್. ಸೊ ಈಗ ಒಂದು ಲೈನ್ ಹಾಕಿ. ಫಸ್ಟ್ ಏನೋ ಎದೆ ಸುತ್ತಳತೆ ಕಾಲು ಭಾಗ 11 ಇಂಚು ಪ್ಲಸ್ 2 ಇಂಚು ಇನ್ಲೇಗೋಸ್ಕರ. ಓಕೆನಾ? ನೆಕ್ಸ್ಟ್ ಕೆಳಗಡೆಗೆ ಬರೋಣ. ಇಲ್ಲೇನು ಮಾರ್ಕ್ ಮಾಡೋಣ ನೋಡಿ. ಇಲ್ಲೇನಿದು? ದಿಸ್ ಇಸ್ ವೇಸ್ಟ್ ಲೈನ್, ಇದು ಸೊಂಟದ ಲೈನ್ ಅಂಥೇಳಿ. ಸೊ ಇಲ್ಲಿ ನಾವು ಏನು ಮಾರ್ಕ್ ಮಾಡಬೇಕು? ಸೊಂಟದ ಮೆಜರ್ಮೆಂಟ್ ಏನಿರುತ್ತೆ ಅದನ್ನು. ಸೊ ಸೊಂಟದ ಎಷ್ಟಿದೆ ಇಲ್ಲಿ? 36 ಅಥವಾ 38 ಅಂತ ಇದೆ. ಓಕೆನಾ? ಸೊ ವಿಲ್ ಕನ್ಸಿಡರ್ ವೇಸ್ಟ್ ರೌಂಡ್ 36ನ ತೊಗೊಳ್ಳೋಣ. ಅದನ್ನು ಕಾಲು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 9 ಇಂಚು. ಸೊ 9 ಇಂಚ್ ಅಷ್ಟೇ ತೊಗೊಳಕ್ಕಾಗತ್ತಾ ಫ್ರೆಂಡ್ಸ್? 9 ಇಂಚ್ ಅಷ್ಟೇ ತೊಗೊಳಕ್ಕಾಗತ್ತಾ? ಇಲ್ಲ. ಏನು ತೊಗೋಬೇಕು ಮತ್ತು ಎಕ್ಸ್ಟ್ರಾ? ಬ್ಯಾಕಲ್ಲಿ ನಮಗೆ ಹಿಂದ್ಗಡೆ ನಾವು ಇಲ್ಲಿ ಡಾಟ್ಸ್ ಹೊಲಿತೀವಿ. ಕರೆಕ್ಟಾ? ಈ ಥರ. ಸೊ ಈ ಡಾಟ್ ಹೊಲಿಲಿಕ್ಕೆ ನಮಗೆ ಎಕ್ಸ್ಟ್ರಾ ಎಷ್ಟು ಬೇಕು? 1 ಇಂಚ್ ಬೇಕು. ಯಾಕೆ? ಈ ಡಾಟ್ ಅಗಲ ಈ ಕಡೆನೂ ಅರ್ಧ ಇಂಚ್ ಇರುತ್ತೆ, ಈ ಕಡೆನೂ ಅರ್ಧ ಇಂಚ್ ಇರುತ್ತೆ. ಸೊ ಫಾರ್ ದ್ಯಾಟ್ ಡಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ 1 ಇಂಚ್ ಎಕ್ಸ್ಟ್ರಾ. ಸೊ 9 ಪ್ಲಸ್ 1 ಇಂಚ್ ಅಂತ ಹೇಳಿದ್ರೆ ಎಷ್ಟಾಯಿತು? 10. ಕರೆಕ್ಟಾ? ಎಲ್ಲಿ ಬರುತ್ತೆ 10? ಅಲ್ಲಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ. ಇದು ಸೊಂಟದ ಸುತ್ತಳತೆ ಕಾಲು ಭಾಗ ಪ್ಲಸ್ 1 ಇಂಚ್. ಸೊಂಟದ ಸುತ್ತಳತೆ 9 ಬಂತು, ಪ್ಲಸ್ 1 ಇಂಚು ಡಾಟ್ ಅಗಲಕ್ಕೋಸ್ಕರ 10 ಆಯಿತು. ಇಲ್ಲಿ ಎಕ್ಸ್ಟ್ರಾ ಎಷ್ಟು ತೊಗೊಂಡ್ವಿ? ಇನ್ಲೇಗೆ 2 ಇಂಚು. ಅದೇ 2 ಇಂಚು ಮತ್ತೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೆಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇಲ್ಲೂ ಕೂಡ ತೊಗೋಬೇಕು ಫ್ರೆಂಡ್ಸ್. ಓಕೆ, ಇವಾಗ ಇವೆರಡನ್ನು ಜಾಯಿನ್ ಮಾಡೋಣ. ಇದು ನಮ್ಮ ಸ್ಟಿಚಿಂಗ್ ಲೈನ್, ಅಂದರೆ ಇಲ್ಲಿ ನಾವು ಹೊಲಿಯೋದಿದು. ಓಕೆನಾ? ಸೊ ಬ್ಯಾಕ್ ಪಾರ್ಟು ನಮ್ಮದು ಇಷ್ಟು ಮಾರ್ಕ್ ಮಾಡಾಯಿತು. ಸೊ ಇಲ್ಲಿ ಡಾಟ್ ಬರುತ್ತಲ್ಲ, ನೋಡಿದ್ರಿ ಅಲ್ವಾ? ಇಲ್ಲಿ ಡಾಟ್ ಇದೆ ಹಿಂದ್ಗಡೆ. ಸೊ ಆ ಡಾಟ್ ಜಾಗ ಎಲ್ಲಿ? ಸೊ ಅದಕ್ಕೆ ನಾನು ಫಾರ್ಮುಲಾ ಕೂಡ ಹೇಳಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ಚೆಸ್ಟ್ ಮೆಜರ್ನ ಎಷ್ಟಿದೆ? 44 ಇದೆ. ಅದರ 10ನೇ ಒಂದು ಭಾಗ ಅದು ಫಾರ್ಮುಲಾ ಇದು. ಓಕೆನಾ? ಡಾಟ್ ಎಲ್ಲಿ ಬರಬೇಕು ಅಂತ ಜಾಗ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಚೆಸ್ಟನ್ನು 10ಇಂದ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ? 4.4. ಕರೆಕ್ಟಾ? 4.4 ಇಂಚ್. ಓಕೆ, ಸೊ ಇಲ್ಲಿಂದ ಫೋಲ್ಡಿಂಗ್ ಲೈನಿಂದ 4.4 ಇಂಚ್ ಎಲ್ಲಿ ಬರುತ್ತೆ ನಾವು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಕೆಲವ್ರು ಏನು ಮಾಡ್ತಾರೆ, ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲೂ, ಹಿಂಗೆ ಹಾಫ್ ಫೋಲ್ಡ್ ಮಾಡಿಬಿಡ್ತಾರೆ, ಅಲ್ಲಿ ಡಾಟ್ ಹೊಲಿತಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ರಾಂಗ್ ಫ್ರೆಂಡ್ಸ್. ಆಯಿತಾ? ಎಲ್ಲಿ ಬೇಕಲ್ಲಿ ನಾವು ಡಾಟ್ ಹೊಲಿದ್ರೆ ವಿ ವೋಂಟ್ ಗೆಟ್, ನಮಗೆ ಎಕ್ಸಾಕ್ಟ್ ಫಿಟ್ಟಿಂಗು ಸಿಗಲ್ಲ. ಅರ್ಥ ಆಗ್ತಿದೆಯಾ? ಆ್ಯಸ್ ಪರ್ ದ ಚೆಸ್ಟ್ ಮೆಜರ್ ನಾವು ಎಲ್ಲಿ ಡಾಟ್ನ ಸ್ಟಿಚ್ ಮಾಡಬೇಕು, ಮಾರ್ಕ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಓಕೆನಾ? ಸೊ ಡಾಟ್ನ ಉದ್ದ ಎಷ್ಟು ತೊಗೊಳ್ಳೋಣ ಹಾಗಾದರೆ? ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ನೆಕ್ ಡೀಪ್ ಎಷ್ಟಿದೆ, ಬ್ಯಾಕ್ ನೆಕ್ ಡೀಪು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಡಾಟ್ ಉದ್ದ ಎಷ್ಟಿಡಬೇಕು ಅಂತ. ಅರ್ಥ ಆಗ್ತಿದೆಯಾ? ಸುಮ್ಮನೆ ಎಲ್ಲನೂ ಹೊಲಿತೀವಿ, ಎಲ್ಲರೂ ಹೇಳ್ಕೊಡ್ತೀವಿ ಅಂತ ಅಲ್ಲ ಫ್ರೆಂಡ್ಸ್. ಸೊ ಟೆಕ್ನಿಕಲಿ ಐ ಆಮ್ ಟೆಲ್ಲಿಂಗ್ ಬೈ ಯೂಸಿಂಗ್ ಎಲ್ಲ ಬುಕ್ಸು ರೆಫರ್ ಮಾಡಿನೇ ನಾನು ನಿಮ್ಗಳಿಗೆ ಹೇಳ್ಕೊಡ್ತಾ ಇರೋದು. ಅರ್ಥ ಆಗ್ತಾಯಿದೆಯಾ? ಕೆಲವ್ರು ಹೇಳ್ತಾರೆ ಇಷ್ಟೇ ಇಡಬೇಕು, ಅಷ್ಟೇ ಅಲ್ಲ. ಸೊ ಇದು ಬಿಕಾಸ್ ಆಫ್ ಮೈ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದ್ರ ಬೇಸ್ ಮೇಲೆ ನಾನು ನಿಮ್ಗಳಿಗೆ ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾನು ಬ್ಯಾಕ್ ಡೀಪ್ ಎಷ್ಟು ತೊಗೋತಾ ಇದ್ದೀನಿ? 11 ಇಂಚಸ್. ಸೊ ಅದ್ರ ಬೇಸ್ ಮೇಲೆ ನಾನು ಡಾಟ್ನ ಉದ್ದ ತೊಗೋತಾ ಇದ್ದೀನಿ. ರೆಡಿ 4 ಇಂಚು. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತಲ್ವ, ಸೊ ಹಾಗಾಗಿ 4 ಪ್ಲಸ್ ಅರ್ಧ 4.25. ಎಷ್ಟು? ಡಾಟಿನ ಉದ್ದ 4.25. ಸೊ ಡಾಟ್ ಅಗಲ ಎಷ್ಟು? ಇಲ್ಲಿ ತೊಗೊಂಡಿದ್ವಿ ಅಲ್ವ ನಾವು 1 ಇಂಚು. ಸೊ ಅದೇನು ಮಾಡ್ಬೇಕು ನೀವು? ಈ ಡಾಟ್ ಪ್ಲೇಸ್ಮೆಂಟ್ನ ಎರಡೂ ಕಡೆ ಅರ್ಧ ಇಂಚನ್ನ ಮಾರ್ಕ್ ಮಾಡಿ. ಏನಕ್ಕೆ ಇದು ಮಾರ್ಕ್ ಮಾಡಿದ್ದು? ಡಾಟಿನ ಅಗಲಕ್ಕೋಸ್ಕರ. ಆನಂತರ ಹೀಗೆ ಇವೆರಡು ಪಾಯಿಂಟ್ನ ಇಲ್ಲಿ ಡಾಟ್ ಉದ್ದ ಇತ್ತಲ್ವಾ ಅಲ್ಲಿಗೆ ಹೀಗೆ ಕನೆಕ್ಟ್ ಮಾಡಿ. ಓಕೆ, ಇದು ನನ್ನ ಡಾಟಿನ ಉದ್ದ. ಇಲ್ಲಿ ಅರ್ಧ ಇಂಚು ಡಾಟ್ ಅಗಲ. ಓಕೆನಾ? ಸೊ ಇವಾಗ ನಾವು ಕತ್ತಿಂದು ಮಾರ್ಕ್ ಮಾಡೋಣ. ಸೊ ಕತ್ತು ಶೇಪ್ನ ಮಾರ್ಕ್ ಮಾಡ್ಲಿಕ್ಕೆ ನಮಗೇನು ಅಳತೆ ಬೇಕು? ಕತ್ತಿನ ಅಗಲ ಬೇಕು ಆ್ಯಂಡ್ ದೆನ್ ಕತ್ತಿ ಉದ್ದ ಬೇಕು. ಕರೆಕ್ಟಾ?
ಕತ್ತಿನ ಅಗಲ ಎಷ್ಟಿದೆ ಫ್ರೆಂಡ್ಸ್ ನೋಡಿ, 2.25 ಅಥವಾ 2.5. ಚೆಸ್ಟ್ ಮೆಜರ್ 44 ಇದೆ. ಆ್ಯಂಡ್ ದೆನ್ ಶೋಲ್ಡರ್ 6.25 ಇರೋದ್ರಿಂದ ನಾನು ಕತ್ತಿನ ಅಗಲನ 2.5 ತೊಗೋತೀನಿ. ಓಕೆ, ಐ ಟೇಕ್ ಹಿಯರ್ 2.5 ಆ್ಯಸ್ ಮೈ ನೆಕ್ ವಿಡ್ತ್. ಓಕೆ, ಎಷ್ಟು? 2.5. ಡೀಪ್ ಎಷ್ಟಿದೆ? ಬ್ಯಾಕ್ ನೆಕ್ ಡೀಪ್. ದಿಸ್ ಇಸ್ ಅವರ್ ಬ್ಯಾಕ್ ಪಾರ್ಟ್. ಓಕೆ, ಸೊ ಹೌ ಮಚ್ ಇಸ್ ದ ಬ್ಯಾಕ್ ಡೀಪ್? ಹಿಂಭಾಗದ ಕತ್ತಿನ ಡೀಪ್ 11 inches. 11 ಅಷ್ಟೇ ತೊಗೊಳಿಕ್ಕಾಗತ್ತಾ ಫ್ರೆಂಡ್ಸ್? ಎಷ್ಟು ತೊಗೋಬೇಕು ನಾವು? ಸ್ಟಿಚಿಂಗಿಗೆ ಶೋಲ್ಡರ್ ಜಾಯಿನ್ ಮಾಡಿದಾಗ 1/2 inch ಹೋಗೋದ್ರಿಂದ ಐ ವಿಲ್ ಟೇಕ್ ಹಿಯರ್ 11.5. ಕಾಣಿಸ್ತಿದೆಯಾ? ಓಕೆ, ಎಷ್ಟು ತೊಗೊಳ್ಳೋಣ? 11.5 ಇಲ್ಲಿ. ಓಕೆ, ಕತ್ತಿನಾಗಲ ಮೇಲೆ ಎಷ್ಟು ತೊಗೊಂಡಿದೆ? 2.5. ಹೌದಾ? ಇಲ್ಲಿ ನಾನು ಎಷ್ಟು ತೊಗೋತೀನಿ? 1/2 inch ಜಾಸ್ತಿ ತೊಗೋತೀನಿ. ದಟ್ ಮೀನ್ಸ್ 3 inch. ಓಕೆ, ಈ 2 ಪಾಯಿಂಟನ್ನು ಮೇಲ್ಗಡೆ ಕತ್ತಿನಾಗಲ ತೊಗೊಂಡಿದ್ವಲ್ಲ, ಅದು ಕೆಳಗಡೆ ಕತ್ತಿನಾಗಲ ತೊಗೊಂಡ್ವಲ್ಲ, ಅದನ್ನು ಎರಡನ್ನು ಜಾಯಿಂಟ್ ಮಾಡಿ. ಸೊ ಇಲ್ಲಿ ನೀವು ಏನೇ ಶೇಪ್ಸ್ ಕೊಡೋದಾದರೂ ಹಿಯರ್ ಯು ಹ್ಯಾವ್ ಟು ಗಿವ್ ದ ನೆಕ್ ಶೇಪ್. ಇಲ್ಲಿ ನಾವು ನೆಕ್ ಶೇಪ್ನ ಕೊಡಬೇಕು. ಓಕೆ, ನಾನಿಲ್ಲಿ ಪಾನ್ ಶೇಪ್ ಅಂತಾರೆ, ಪಾನ್ ಶೇಪ್ ಅಂಥೇಳಿ ಅದನ್ನು ಕೊಡ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಓಕೆ, ಓಕೆ, ಸಿ ದಿಸ್ ಇಸ್ ಕಾಲ್ಡ್ ಪಾನ್ ಶೇಪ್ ಅಂತಾರೆ. ಪಾನ್ ಅಂದರೆ ಇಟ್ಸ್ ಲೀಫ್ ಅಂತ ಫ್ರೆಂಡ್ಸ್, ಎಲೆ ಅಂತಾರೆ. ಓಕೆ, ಸೊ ಇದು ನನ್ನ ಬ್ಯಾಕ್ ಪಾರ್ಟ್. ಓಕೆನಾ ಫ್ರೆಂಡ್ಸ್? ಸೊ ಇಲ್ಲಿ ಇನ್ನೂ ಪೆಂಡಿಂಗ್ ಏನಿದೆ? ಆರ್ಮ್ ಹೋಲ್ ಶೇಪು ಆ್ಯಂಡ್ ದೆನ್ ಶೋಲ್ಡರ್ಸ್. ಶೋಲ್ಡರ್ಗೆ ನಾವು 1/4 inch ಅಷ್ಟೇ ಸ್ವಲ್ಪ ಶೋಲ್ಡರ್ ಸ್ಲೋಪ್ನ ತೊಗೋತೀವಿ. ನೆಕ್ಸ್ಟು ಡಯಾಗ್ನಲ್ಲಿ ನಾವು ಎಷ್ಟು ತೊಗೋಬೇಕು? ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಕೊಡೋಕ್ಕೆ 1.5 inch ಅಡ್ಡವಾಗಿ. ಡಯಾಗ್ನಲ್ಲಿ ಎಷ್ಟು? 1.5. ಓಕೆ, ಆ್ಯಂಡ್ ದೆನ್ ಗಿವ್ ಯೋರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಎಲ್ಲಿವರೆಗೂ ಕೊಡಬೇಕು? ಪ್ರತಿ ಸರಿ ಹೇಳ್ತೀನಿ, 1/4 ಚೆಸ್ಟ್ ಮೆಜರ್ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾತ್ರ ಕೊಡಬೇಕು. ಇದು ಎಕ್ಸ್ಟ್ರಾ ಬಟ್ಟೆ, ಇಲ್ಲಿವರೆಗೂ ಕೊಡೋ ಹಾಗಿಲ್ಲ. ಓಕೆ, ಓಕೆ, ಸೊ ಇದು ಕೂಡ ನಾನು ಹೇಳಿದ್ದೀನಿ, ಮಿಡ್ ಪಾಯಿಂಟ್ ತೊಗೊಳ್ಬೇಕಾದ್ರೆ ಶೇಪ್ಸ್ ಕೊಡೋಕ್ಕೆ ಬಿಗಿನರ್ಸ್ ಯಾರು ಇರ್ತೀರಾ ಅವ್ರಿಗೆ. ಓಕೆ, ಸೊ ದಿಸ್ ಈಸ್ ಮೈ ಬ್ಯಾಕ್ ಪಾರ್ಟ್. ಚೆಸ್ಟ್ ಮೆಜರ್ ಎಷ್ಟು? 44. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದು ಕಟ್ ಮಾಡೋದು ಹೇಗೆ? ಯಾವ್ದು ಕಟ್ಟಿಂಗ್ ಲೈನ್ಸು ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಓಕೆನಾ? ಫಸ್ಟು ಬಾಟಮ್ ಲೈನು, ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಒಂದು ಕಟ್ ಆಗಿದೆ. ಓಕೆ, ಸೊ ಓಪನ್ ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗಲೂ ಅಷ್ಟೇ, ಯಾವುದೇ ಸೈಜಿಗೆ ನೀವು ಕಟ್ ಮಾಡಿ ಪೇಪರ್ ಪ್ಯಾಟರ್ನ್ ಕಟ್ ಮಾಡಿದ ತಕ್ಷಣ, ಈವನ್ ಆನ್ ದ ಫ್ಯಾಬ್ರಿಕ್ ಆಲ್ಸೋ, ಫ್ಯಾಬ್ರಿಕ್ನಲ್ಲೂ ಕೂಡ ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನು? ಡಾಟ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ನಾಚ್ ಮಾಡಬೇಕು ಅಂತ ಹೇಳಿದ್ರೆ, ಸಿಸರ್ ಇಟ್ಕೊಂಡು ಇಲ್ಲಿ ನೋಡಿ, ಇದಿದೆ ಅಲ್ವಾ, ಇದು ನಮ್ಮದು ಡಾಟ್ ಜಾಗ. ಕರೆಕ್ಟಾ? ಸಾರಿ, ಹೀಗೆ ತೋರಿಸ್ತೀನಿ, ಇದು ಡಾಟ್ ಜಾಗ. ಅದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಪುಟ್ಟದಾಗೆ ಒಂದು ವಿ ಕಟ್, ಅಂದರೆ ಸ್ಮಾಲ್ ಸೀಸರ್ ಅಥವಾ ಬಿಗ್ ಸೀಸರ್ ತೊಗೊಳ್ಳಿ, ಹೀಗೆ ಮಾಡಿ. ಸೊ ದಿಸ್ ಈಸ್ ಕಾಲ್ಡ್ ಯುವರ್ ನಾಚ್. ಹೀಗೆ ಕಾಣಿಸ್ತಿದೆಯಾ? ಸೊ ಇದೇನು ಅಂತ ಹೇಳಿದ್ರೆ, ಆ ಕಡೆನೂ ನಮಗೆ ಇದೇ ಜಾಗದಲ್ಲಿ ಡಾಟ್ ಹೊಲಿಬೇಕು ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಅಷ್ಟೇ. ಓಕೆ, ಸೊ ಓಪನ್ ಮಾಡಲಾ? ಸಿ ಹಿಯರ್, ಕಾಣಿಸ್ತಿದೆಯಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಕ್ ಶೇಪ್ ಕೂಡ ಕೆಳಗಡೆ ಬ್ರಾಡ್ ಇದೆ, ಆ್ಯಂಡ್ ದೆನ್ ಮೇಲೆ ನಮ್ಮ ನಾರ್ಮಲ್ ನೆಕ್ ವಿಡ್ತ್. ಓಕೆ,
ಚೆನ್ನಾಗಿದೆ ಅಲ್ವಾ ನೋಡಿ, ಇಲ್ಲೂ ಇದೆ ಇವಾಗ. ಸೊ ಇದಕ್ಕೆ ಒಂದು ಟ್ರೇಸಿಂಗ್ ವೀಲ್ ಅಂತ ಬರುತ್ತೆ, ಬಟ್ಟೆ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ನಾವು, ಅದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ಆಯಿತಾ. ಸ್ಟಿಚ್ ಮಾಡೋದೆಲ್ಲ ಹೇಗೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಐ ಹೋಪ್ ಇವತ್ತಿನ ಕ್ಲಾಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ 44 ಚೆಸ್ಟ್ ಮೆಜರ್ದು ತುಂಬ ಜನ ಡಿಮ್ಯಾಂಡ್ ಮಾಡಿದ್ರಿ ಕಾಮೆಂಟ್ಸ್ ಹಾಕಿ. ಸೊ ಹಾಗಾಗಿ ನಾನು ಬ್ಯಾಕ್ ಪಾರ್ಟ್ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಫ್ರಂಟ್ ಪಾರ್ಟ್ನ ಡ್ರಾ ಮಾಡೋದು ಹೇಗೆ ವಿತ್ ಕ್ಯಾಲ್ಕುಲೇಷನ್ಸಲ್ಲಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋ ಹಾಗೆ, ಅಂದರೆ ಡಾಟ್ ಹೇಗೆ ಮಾರ್ಕ್ ಮಾಡಬೇಕು ನೋಡಿ. ಇಂಪಾರ್ಟೆಂಟ್ ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಬ್ಲೌಸಲ್ಲಿ ಮುಂಭಾಗದಲ್ಲಿ ಡಾಟ್ ನೀಟಾಗಿ ಸ್ಟಿಚ್ ಮಾಡಬೇಕು, ಬ್ಯಾಕಲ್ಲಿ ನೆಕ್ ಡೀಪ್ ಎಷ್ಟು ಬಂತು ಅಂದರೆ ನಾವು ಭುಜ ಎಷ್ಟು ತೊಗೋಬೇಕು, ಕಂಕ್ಲು ಎಷ್ಟು ತೊಗೋಬೇಕು, ಅದು ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಮ್ಮ ಬ್ಲೌಸು ಪರ್ಫೆಕ್ಟ್ ಫಿಟ್ಟಾಗಿ ನಾವು ಹೊಲಿಯೋದು ಕಲಿತೀವಿ ಅಂತ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ 44 ಚೆಸ್ಟ್ ಮೆಜರ್ ಬ್ಯಾಕ್ ಪಾರ್ಟು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ಒಂದು ಲೈಕ್ ಅಂತೂ ಬೇಕೇ ಬೇಕಾ ಫ್ರೆಂಡ್ಸ್. ಸೊ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾರು ಹೊಸಬ್ರಿದ್ದೀರಾ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ನೆಕ್ಸ್ಟು 44 ಚೆಸ್ಟ್ನ ಫ್ರಂಟ್ ಪಾರ್ಟ್ನ ವಿಡಿಯೋನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.